ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಕಾಸ್ಟ್ ಅಕೌಂಟಿಂಗ್ ಈ ಒಂದು ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಶೀಟ್ ಈ ಒಂದು ಚಾಪ್ಟರ್ ಮೇಲೆ ನಾವು ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ವಿ. ಆಲ್ರೆಡಿ ಅದ್ರ ಬೇಸಿಕ್ ಪ್ರಾಬ್ಲಮ್ ಆಗಿರ್ಬೋದು, ಹಾಗೆ ಫಾರ್ಮೇಟ್ ಆಗಿರ್ಬೋದು, ಎಲ್ಲದನ್ನು ಕೂಡ ನಾವು ಲಾಸ್ಟ್ 2 ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಇವತ್ತು ನಾವು ಸೆಕೆಂಡ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ವಿ. ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ದು 15 ಮಾರ್ಕ್ಸ್ಗೆ ಕೇಳುವಂಥದ್ದು. ಇವತ್ತು ನಾವು 5 ಮಾರ್ಕ್ಸ್ಗೆ ಕೇಳಿರುವಂಥ ಒಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ನ ತಗೊಂಡಿದ್ದೀನಿ. ಫ್ರಮ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಅಂಡ್ ಪ್ರಾಫಿಟ್. ನಮಗೆ ಇಲ್ಲಿ ಕಾಸ್ಟ್ ಮತ್ತು ಪ್ರಾಫಿಟನ್ನು ಫೈಂಡ್ ಔಟ್ ಮಾಡೋದಕ್ಕೆ ಕೇಳಿದ್ದಾರೆ. ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ 80,000 rupees, ಡೈರೆಕ್ಟ್ ವೇಜಸ್ 50,000 rupees, ಮೆಷಿನ್ ಅವರ್ ವರ್ಕ್ಡ್ 10,000 ಅವರ್ ವರ್ಕ್ ಆಗಿರೋವಂಥದ್ದು. ಪರ್ ಅವರ್ 1 ಗಂಟೆಗೆ ಎಷ್ಟು ಚಾರ್ಜಸ್ ಆಗಿದೆ? 2 rupees ಆಗಿದೆ. ಆಫೀಸ್ ಓವರ್ ಹೆಡ್ 20% ಆನ್ ವರ್ಕ್ ಕಾಸ್ಟ್, ಸೆಲ್ಲಿಂಗ್ ಓವರ್ ಹೆಡ್ ₹2 ಪರ್ ಯೂನಿಟ್. ಅಂದರೆ ಒಂದು ಪ್ರಾಡಕ್ಟನ್ನು ನಾವು ಏನು ಸೇಲ್ ಮಾಡ್ತಾ ಇದ್ದೀವಿ, ಎಷ್ಟು ಯೂನಿಟ್ಸ್ ಇದೆ, 1 ಯೂನಿಟ್ಸ್ಗೆ 2 rupees ಎಕ್ಸ್ಪೆನ್ಸಸ್ ಆಗಿದೆ. ಯೂನಿಟ್ಸ್ ಪ್ರೊಡ್ಯೂಸ್ಡ್ 10,000. ನಾವಿಲ್ಲಿ 10,000 ಯೂನಿಟ್ಸನ್ನು ಪ್ರೊಡ್ಯೂಸ್ ಮಾಡಿದ್ದೀವಿ. ಎಷ್ಟು ಸೇಲ್ ಮಾಡ್ತಾ ಇದ್ದೀವಿ? 9,000 ಯೂನಿಟ್ಸನ್ನ ಸೇಲ್ ಮಾಡ್ತಾ ಇದ್ದೀವಿ. 1 ಯೂನಿಟ್ 25 rupees ಆಗಿ ಸೇಲ್ ಮಾಡ್ತಾ ಇರೋದು. 10,000 ಯೂನಿಟ್ಸು ಪ್ರೊಡ್ಯೂಸ್ ಆಗಿದೆ, ಅದರಲ್ಲಿ 9,000 ಸೇಲ್ ಮಾಡ್ತಾ ಇದ್ದೀವಿ ಅಂದರೆ ಇನ್ನು ರಿಮೈನಿಂಗ್ 1,000 ಏನಿದೆ ಇದು ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಆಗಿರುತ್ತೆ. ಅಂದರೆ ಇನ್ನು 1,000 rupees ಅಷ್ಟು ಸೇಲ್ ಆಗಿಲ್ಲ, ನಮ್ಮ ಹತ್ರ ಹಾಗೆ ಆ ಸ್ಟಾಕು ಇದೆ, ಫಿನಿಶ್ಡ್ ಗೂಡ್ಸ್ ಆಗಿ ಇರೋವಂಥದ್ದು. ಓಕೆ, ನೆಕ್ಸ್ಟು ನಾವೀಗ ಇದಕ್ಕೆ ಆನ್ಸರ್ ನೋಡೋಣ. ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಶೀಟ್, ಪರ್ಟಿಕ್ಯುಲರ್ ಅಮೌಂಟ್ ಕಾಸ್ಟ್ ಪರ್ ಯೂನಿಟ್. ಇದು ಟೋಟಲ್ ಅಮೌಂಟ್ ಆಗಿರುತ್ತೆ, ಟೋಟಲ್ ಕಾಸ್ಟ್ ಅಮೌಂಟು. ಇದು 1 ಯೂನಿಟ್ಗೆ ಎಷ್ಟು ಕಾಸ್ಟ್ ಆಯಿತು ಅಂತ ಇರೋವಂಥದ್ದು. ಇಲ್ಲಿ ಇನ್ನರ್ ಕಾಲಮ್ ಯಾವುದೂ ಕೂಡ ಯೂಸ್ ಆಗಿಲ್ಲ. ಇಲ್ಲಿ ಯಾಕೆ ಅಂತ ಹೇಳಿದರೆ ಎಲ್ಲದೂ ಕೂಡ ಡೈರೆಕ್ಟ್ ಅಮೌಂಟನ್ನೇ ಕೊಟ್ಟಿದ್ದಾರೆ. 5 ಮಾರ್ಕ್ಸಿಗೆ ಆಗಿರೋದ್ರಿಂದ ನಮಗೆ ಎಕ್ಸ್ಟ್ರಾ ಈಗ ಫ್ಯಾಕ್ಟರಿ ಓವರ್ ಹೆಡ್ ಅಂದರೆ ಅದರೊಳಗಡೆ ಬರುವಂತಹ ಎಕ್ಸ್ಪೆನ್ಸಸ್ಸು, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಂದರೆ ಅದರೊಳಗಡೆ ಬರೋ ಎಕ್ಸ್ಪೆನ್ಸಸ್ಸು ಎಲ್ಲ ಇಂಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ಡೈರೆಕ್ಟಾಗಿ ಅವರೇನೆ ಕೊಟ್ಟಿರುವಂಥದ್ದು. ನಮಗೆ ಪ್ರೈಮ್ ಕಾಸ್ಟ್ ಸಿಗಬೇಕು ಅಂದರೆ ಫಸ್ಟ್ ಏನು ಮಾಡಬೇಕು ನಾವು ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡುವಾಗ? ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಈ ಮೂರನ್ನು ಆ್ಯಡ್ ಮಾಡಿದಾಗ ನಮಗೆ ಪ್ರೈಮ್ ಕಾಸ್ಟ್ ಸಿಗುತ್ತೆ. ಡೈರೆಕ್ಟ್ ಮೆಟೀರಿಯಲ್ ಎಷ್ಟಿದೆ? 80,000 rupees ಇದೆ. ಡೈರೆಕ್ಟ್ ವೇಜಸ್ 50,000 rupees ಇದೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ, ಇಲ್ಲಿ ನಾನು ಹಾಗೆ ಖಾಲಿ ಬಿಡ್ತಾ ಇದ್ದೀನಿ. ಟೋಟಲ್ ಎಷ್ಟಾಯಿತು? 1,30,000 rupees ಪ್ರೈಮ್ ಕಾಸ್ಟ್ ಆಯಿತು. ಎಷ್ಟು? 1,30,000 rupees. ನೆಕ್ಸ್ಟು ಆ್ಯಡ್ ಫ್ಯಾಕ್ಟರಿ ಆರ್ ವರ್ಕ್ ಓವರ್ ಹೆಡ್. ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? ಫ್ಯಾಕ್ಟರಿ ಆರ್ ವರ್ಕ್ ಓವರ್ ಹೆಡ್. ಫ್ಯಾಕ್ಟರಿ ಅಂತ ಮೆಷಿನ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಫ್ಯಾಕ್ಟರಿಯಲ್ಲಿ ಅಲ್ವಾ? ಆ ವರ್ಕ್ ಪ್ರಿಪೇರ್ ಆಗೋದಕ್ಕೆ 10,000 ಅವರ್ಸ್ ಆಗಿದೆ. 1 ಅವರ್ಗೆ 2 rupees ಅಂತ ಹೇಳಿದ್ದಾರೆ. 10,000 ಇಂಟು 2 20,000 rupees ಆಯಿತು. ಇದನ್ನು ನಾವು ಪ್ರೈಮ್ ಕಾಸ್ಟ್ಗೆ ಆ್ಯಡ್ ಮಾಡಿದಾಗ 15,000 rupees ಅಷ್ಟು ನಮಗೆ ವರ್ಕ್ ಕಾಸ್ಟ್ ಸಿಕ್ತು. ಈ ವರ್ಕ್ ಕಾಸ್ಟ್ಗೆ ನಾವು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡನ್ನ ಆ್ಯಡ್ ಮಾಡಬೇಕು. ಆ್ಯಡ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ 15,000. ಇಲ್ಲಿ ಏನು ಕೇಳಿದ್ದಾರೆ? ಆಫೀಸ್ ಓವರ್ ಹೆಡ್ ಏನಿದೆ 20% ಆನ್ ವರ್ಕ್ ಕಾಸ್ಟ್. ವರ್ಕ್ ಕಾಸ್ಟ್ ಮೇಲೆ 20% ತಗೋಬೇಕು ಅಂತ ಹೇಳಿರೋದು. ವರ್ಕ್ ಕಾಸ್ಟ್ ಎಷ್ಟಿದೆ? 1,50,000 rupees ಇದೆ. 1,50,000 ಇಂಟು 20/100 30,000 rupees ಆಫೀಸ್ ಓವರ್ ಹೆಡ್ ಆಯಿತು. ಇದನ್ನು ನಾನು ವರ್ಕ್ ಕಾಸ್ಟ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ. ನಮಗೆ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಕ್ತು. ಎಷ್ಟು? 1,80,000 rupees. ನೆಕ್ಸ್ಟ್ ನಮಗೆ ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಇದ್ರೆ ಆ್ಯಡ್ ಮಾಡಬೇಕು, ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್ ಇದ್ರೆ ಲೆಸ್ ಮಾಡಬೇಕು. ಇಲ್ಲಿ ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಇಲ್ಲ. ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್ ಎಷ್ಟಿದೆ? ನಾವು 10,000 ಯೂನಿಟ್ಸಲ್ಲಿ 9,000 ಯೂನಿಟ್ಸನ್ನ ಸೇಲ್ ಮಾಡ್ತಾ ಇದ್ದೀವಿ. ರಿಮೈನಿಂಗ್ 1,000 ನಮಗೆ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಆಗಿರುತ್ತೆ. 1,000. ಈಗ ನಮಗೆ ಇಲ್ಲಿ ಕಾಸ್ಟ್ ಪರ್ ಯೂನಿಟ್ ಬೇಕಾಗುತ್ತೆ. ಎಷ್ಟಿದೆ ಕಾಸ್ಟ್ ಪರ್ ಯೂನಿಟ್ಟು? 80,000ಗೆ ಟೋಟಲ್ ಎಷ್ಟು ನಾವು ಪ್ರೊಡ್ಯೂಸ್ ಮಾಡಿರೋದು? 10,000 ಅಲ್ವಾ? 80,000 ಡಿವೈಡೆಡ್ ಬೈ 10,000 8 rupees ಆಗುತ್ತೆ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟು. 50,000 ಡಿವೈಡೆಡ್ ಬೈ 10,000 5 rupees ಆಗುತ್ತೆ. ಹಾಗೆ 1,30,000 ಡಿವೈಡೆಡ್ ಬೈ 10,000 13 rupees. 20,000 ಡಿವೈಡೆಡ್ ಬೈ 10,000 2 rupees. 1,50,000 ಡಿವೈಡೆಡ್ ಬೈ 10,000 15 rupees. 30,000 ಡಿವೈಡೆಡ್ ಬೈ 10,000 3 rupees. 1,80,000 ಡಿವೈಡೆಡ್ ಬೈ 10,000 18 rupees. ಇಲ್ಲಿವರೆಗೂ ನಮಗೆ ಸೇಮ್ ಇರುತ್ತೆ ಕಾಸ್ಟ್ ಪರ್ ಯೂನಿಟು. ಈ 18 rupees ಏನು ಕಾಸ್ಟ್ ಆಗಿದೆ ಅದನ್ನು ನಾನು ಇಲ್ಲಿ ತಗೊಳ್ತಾ ಇದ್ದೀನಿ.
ಅಂದರೆ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿರೋದು 1000 ಇದೆ ಅಷ್ಟೇ ಅಲ್ವಾ. 1000 ಯೂನಿಟ್ಸನ್ನು ನಾವು ಸೇಲ್ ಮಾಡಿಲ್ಲ, ಅದಕ್ಕೆ ಕಾಸ್ಟ್ ಎಷ್ಟಾಗಿರೋದು 18 ರೂಪೀಸ್ ಆಗಿದೆ. 1000 ಇಂಟು 18,000 ರೂಪೀಸ್. ನೆಕ್ಸ್ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಕ್ತು. ಇದನ್ನ ಫಿನಿಶ್ಡ್ ಗುಡ್ಸನ್ನ ಲೆಸ್ ಮಾಡಿದಾಗ 1,62,000 ರೂಪೀಸ್ ಆಯಿತು. ಎಷ್ಟಿದೆ ಈಗ ನಾವೇನು ಮಾಡಬೇಕು, 1,62,000 ಡಿವೈಡೆಡ್ ಬೈ ಎಷ್ಟು ಹಾಕಬೇಕು, ನಮಗೆ ಕಾಸ್ಟ್ ಪರ್ ಯೂನಿಟ್ ಬೇಕು ಅಂತ ಹೇಳಿದರೆ 9,000. ಯಾಕೆ ಅಂತ ಹೇಳಿದರೆ ಇಲ್ಲಿ 1,000 ರೂಪೀಸ್ ಫಿನಿಶ್ಡ್ ಗುಡ್ಸ್ ಆಗೇ ಇದೆ, ಇನ್ನು ರಿಮೈನಿಂಗ್ ಇರೋ 9,000ಗೆ ಮಾತ್ರ ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡು ಆಗಿರೋವಂಥದ್ದು. 9,000 ಆಗ್ತಾಗ 18 ರೂಪೀಸ್ ನಮಗೆ ಒಂದು ಪರ್ ಕಾಸ್ಟ್ ಯೂನಿಟ್ಗೆ ಬರುವಂಥದ್ದು. ನೆಕ್ಸ್ಟು ಹ್ಯಾಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಅದರ ಮೇಲೆ ನಾವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಎಷ್ಟು ಹೇಳಿದ್ದಾರೆ, ಸೆಲ್ಲಿಂಗ್ ಓವರ್ ಹೆಡ್ 2 ಪರ್ ಯೂನಿಟ್ ಸೋಲ್ಡ್. ಒಂದು ಎಷ್ಟು ಯೂನಿಟ್ಸನ್ನ ಸೇಲ್ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಒಂದು ಯೂನಿಟ್ಗೆ 2 ರೂಪೀಸ್ ಅಂತ ಹೇಳಿದ್ದಾರೆ. ನಾವಿಲ್ಲಿ 9,000 ಯೂನಿಟ್ಸನ್ನ ಸೇಲ್ ಮಾಡ್ತಾ ಇರೋದು. 9,000 ಇಂಟು 2 ರೂಪೀಸ್ ಎಷ್ಟಾಯಿತು, 18,000 ರೂಪೀಸ್ ಆಯಿತು. ಈಗ ಇದನ್ನು ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ಆ್ಯಡ್ ಮಾಡೋಣ. 1,80,000 ರೂಪೀಸು ನಮಗೆ ಕಾಸ್ಟ್ ಆಫ್ ಸೇಲ್ ಸಿಕ್ತು. ನಮಗೆ ಸೇಲ್ ಆಗೋವರೆಗೂ ರೆಡಿ ಆಗಿರೋ ಪ್ರಾಡಕ್ಟಿಗೆ 1,80,000 ರೂಪೀಸ್ ಅಷ್ಟು ಏನಾಗಿದೆ, ಖರ್ಚಾಗಿದೆ. ಇಷ್ಟು ಕಾಸ್ಟನ್ನು ನಾವು ಎಷ್ಟಕ್ಕೆ ಸೇಲ್ ಮಾಡ್ತಾ ಇದ್ದೀವಿ, ಇಷ್ಟು ಕಾಸ್ಟ್ ಆಗಿರೋದನ್ನ ಸೇಲ್ ಎಷ್ಟು ಕೊಟ್ಟಿದ್ದಾರೆ ನಮಗೆ, 25 ಪರ್ ಯೂನಿಟ್. ಒಂದು ಯೂನಿಟ್ಗೆ 25 ರೂಪೀಸ್ ಅಂತ ಹೇಳಿದ್ದಾರೆ. ಸೇಲ್ಸ್ 9,000 ಇಂಟು 25 2,25,000 ರೂಪೀಸ್. 2,25,000 ರೂಪೀಸ್ಗೆ ಸೇಲ್ ಮಾಡ್ತಾ ಇದ್ದೀವಿ. ಅಂದರೆ 1,80,000 ಖರ್ಚಾಗಿದೆ, 2,25,000ಕ್ಕೆ ನಾವು ಸೇಲ್ ಮಾಡ್ತಾ ಇದ್ದೀವಿ. ಬ್ಯಾಲೆನ್ಸಿಂಗ್ ಫಿಗರ್ 45,000 ಏನಿದೆ, ಇಷ್ಟು ನಮಗೆ ಪ್ರಾಫಿಟ್ ಆಗಿದೆ. ಗೊತ್ತಾಯ್ತಲ್ವಾ. ಈಗ ಕಾಸ್ಟ್ ಪರ್ ಯೂನಿಟ್ ಹಾಕಬೇಕು ನಾವು. 1,80,000 ಡಿವೈಡೆಡ್ ಬೈ ಎಷ್ಟು ಹಾಕಬೇಕು, 9,000 ಯೂನಿಟ್ಸ್. 9,000 ಮಾತ್ರ ನಾವು ಸೇಲ್ ಮಾಡ್ತಾ ಇರೋದು. 45,000 ಹಾಗೆ ನೆಕ್ಸ್ಟು 45,000 ಡಿವೈಡೆಡ್ ಬೈ 9,000. 2,25,000 ಡಿವೈಡೆಡ್ ಬೈ 9,000 ಮಾಡಿದ್ರು ಕೂಡ 25 ಬರುತ್ತೆ. ಇವರೇನೇ 25 ರೂಪೀಸ್ ಅಂತ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಈ 25 ರೂಪಾಯಿ ಒಂದು ಯೂನಿಟ್ಗೆ ಆಗಿರೋವಂಥದ್ದು. ಇದನ್ನ ನಾವು 20 ರೂಪಾಯಿ ಆಗಿರೋವಂಥದ್ದು 25 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದೀವಿ ಅಂದಾಗ ಈ 5 ರೂಪೀಸು ನಮಗೆ ಎಕ್ಸ್ಟ್ರಾ ಪ್ರಾಫಿಟ್ ಆಗಿದೆ. ಒಂದು ಯೂನಿಟ್ ಮೇಲೆ 5 ರೂಪೀಸು ಪ್ರಾಫಿಟ್ ಆಗಿದೆ. ಓಕೆ, ಇದಿಷ್ಟು ನಿಮಗೆ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಶೀಟ್. ನಾನು ನಿಮಗೆ ಬೇಸಿಕ್ ವಿಡಿಯೋದಲ್ಲಿ ಫಾರ್ಮೇಟ್ ಎಲ್ಲದನ್ನು ಕೂಡ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫಸ್ಟ್ ಕ್ವಶನಲ್ಲೂ ಅಷ್ಟೇ ಡೀಟೇಲ್ ಆಗೇನೆ ಇದೆ. ನೋಡ್ಬೋದು, ನಿಮಗೆ ಈ ರೀತಿ ಒಂದು ಫಾರ್ಮುಲಾ ರೀತಿ ನೀವು ನೆನ್ಪಿಟ್ಕೋಬೇಕು. ಆಗ ಸ್ಟೆಪ್ ಬೈ ಸ್ಟೆಪ್ ಎಲ್ಲೂ ಕೂಡ ನಿಮಗೆ ಮರ್ತೋಗೋದಿಲ್ಲ. ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಿದಾಗ ನಮಗೆ ಪ್ರೈಮ್ ಕಾಸ್ಟ್ ಸಿಗುತ್ತೆ. ಈ ಪ್ರೈಮ್ ಕಾಸ್ಟಿಗೆ ಫ್ಯಾಕ್ಟರಿ ಓವರ್ ಹೆಡ್ನ ಆ್ಯಡ್ ಮಾಡಿದಾಗ ವರ್ಕ್ ಕಾಸ್ಟ್ ಸಿಗುತ್ತೆ. ಈ ವರ್ಕ್ ಕಾಸ್ಟಿಗೆ ವರ್ಕ್ ಇನ್ ಪ್ರೋಗ್ರೆಸ್, ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಇದ್ರೆ ಆ್ಯಡ್ ಮಾಡಬೇಕು, ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಇದ್ರೆ ಲೆಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ವರ್ಕ್ ಕಾಸ್ಟಿಗೆ ಆಫೀಸ್ ಓವರ್ ಹೆಡ್ನ ಆ್ಯಡ್ ಮಾಡಿದಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಇದ್ರೆ ಆ್ಯಡ್ ಮಾಡಿ, ಕ್ಲೋಸಿಂಗ್ ಫಿನಿಶ್ಡ್ ಗೂಡ್ಸ್ ಇದ್ರೆ ಲೆಸ್ ಮಾಡಿ, ಆಗ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗೋವಂಥದ್ದು. ಇದಕ್ಕೆ ಸೆಲ್ಲಿಂಗ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ನ ಆ್ಯಡ್ ಮಾಡಬೇಕು. ಆವಾಗ ಕಾಸ್ಟ್ ಆಫ್ ಸೇಲ್ ಟೋಟಲ್ ಎಷ್ಟು ಕಾಸ್ಟ್ ಆಗಿದೆ ಅಂತ ನಮಗೆ ಸಿಗುತ್ತೆ. ಈ ಫಾರ್ಮುಲಾ ರೀತಿ ನೀವು ಇದನ್ನ ನೆನ್ಪಿಟ್ಕೋಬೇಕು. ಆಗ ನಿಮಗೆ 5 ಮಾರ್ಕ್ಸ್ ಕ್ವಶನ್ಸ್ ಕೇಳಿ, ಇಲ್ಲ 10 ಮಾರ್ಕ್ಸ್ ಕೇಳಿ, ಇಲ್ಲ 15 ಮಾರ್ಕ್ಸ್ ಕೇಳಿ, ಯಾವುದೇ ಮಾರ್ಕ್ಸ್ ನಿಮಗೆ ಎಷ್ಟೇ ಮಾರ್ಕ್ಸ್ ಕೇಳಿದ್ರು ಕೂಡ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.